ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ಬಂದು ಚೈತ್ರ ಸಪ್ತಮಿ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ದುರ್ಗಾದೇವಿಯ ಅನುಗ್ರಹ ಆಗಬೇಕು ಅಂತ ಬಯಸೋವಂಥವ್ರು, ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು, ನಿಮ್ಮ ಮನೆಯಲ್ಲಿ ವಾಮಾಚಾರದ ಪ್ರಯೋಗಗಳಾಗಿದೆ, ಮಾಟಮಂತ್ರದ ಪ್ರಯೋಗಗಳಾಗಿದೆ, ನಮ್ಮವರೇ ನಮಗೆ ಶತ್ರುಗಳಾಗಿದ್ದಾರೆ, ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂತ ಯಾರಾದರೂ ಒದ್ದಾಡ್ತಾ ಇರೋವಂಥವ್ರು ನಾಳೆ ದಿನ ನಾನು ಹೇಳುವಂಥ ಈ ಸರಳವಾದ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಚೈತ್ರ ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಅನುಷ್ಠಾನಗಳನ್ನು ನಾವು ಮಾಡಿದಾಗ, ದುರ್ಗಾದೇವಿಯ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಅಥವಾ ನಮಗೆ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾರೇ ಒಬ್ಬರು ಕೆಟ್ಟದ್ದನ್ನು ನಮಗೆ ಮಾಡೋಕ್ಕೂ ಹೊರಟಿರೋರಿಗೆ ತಕ್ಕ ಶಿಕ್ಷೆ ಖಂಡಿತವಾಗ್ಲೂ ದುರ್ಗಾದೇವಿ ಕೊಡೋ ಅಂಥದ್ದು ಆಗುತ್ತೆ. ಅದಕ್ಕೆ ತಾವುಗಳು ಏನು ಮಾಡಬೇಕು ಅಂದರೆ, ಮನೆಯ ಸಮೃದ್ಧಿಗಾಗಿ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗೋದಕ್ಕೆ, ಆರೋಗ್ಯ ಚೆನ್ನಾಗಿರಬೇಕು ಅಂತ ಬಯಸೋ ಅಂಥವ್ರು, ಅಥವಾ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ಜೊತೆ ಪ್ರೀತಿಯಿಂದ ಇರಬೇಕು, ಅನ್ಯೋನ್ಯತೆ ಆಗಬೇಕು, ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಕಾರಾತ್ಮಕತೆ ಅನ್ನೋದು ತುಂಬಿದೆ ಅನ್ನೋರು ನಾಳೆ ದಿನ ವಿಶೇಷವಾಗಿ ಒಂದು ದಾಳಿಂಬೆ ಹಣ್ಣನ್ನು ನೀವು ತಗೊಬೇಕಾಗುತ್ತೆ. ಇದನ್ನು ನೀವು ಮನೆಯಲ್ಲೂ ಮಾಡ್ಬೋದು, ಇಲ್ಲಾಂದರೆ ವಿಶೇಷವಾಗಿ ದುರ್ಗಾ ದೇವಸ್ಥಾನದಲ್ಲೂ ಕೂಡ ನೀವು ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಒಂದೊಂದು ತಾಮ್ರದ ತಟ್ಟೆನ ನೀವು ತಗೊಂಡು ಅದಕ್ಕೆ ಸ್ವಲ್ಪನ ಅಕ್ಕಿ ಹಾಕಿ, ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಿ, ಸ್ವಲ್ಪ ಮಂತ್ರಾಕ್ಷತೆ ಹಾಕಿ, ಅದರ ಮೇಲೆ ಒಂದು ದಾಳಿಂಬೆ ಹಣ್ಣನ್ನು ನೀವು ತಗೊಂಡು ಆ ಸಿಪ್ಪೆನ ಸ್ವಲ್ಪ ಮೇಲ್ಭಾಗದ ಒಂದು ಚೂರು ಕಟ್ ಮಾಡಿ, ಅದಕ್ಕೆ ನೀವು ಗಂಧನ ಇಟ್ಟು ಅಂದರೆ ಶ್ರೀಗಂಧನ ತೆಗೆದು ಅದಕ್ಕೆ ಮೂರು ಕಡೆ ಅಥವಾ 5 ಕಡೆ ನೀವು ಸ್ವಲ್ಪ ಗಂಧನ ಲೇಪನ ಮಾಡಿ, ಅದಕ್ಕೆ ನೀವು ತುಪ್ಪದ ಬತ್ತಿಗಳು, ಹೂಬತ್ತಿ ಬರುತ್ತಲ್ಲ ತುಪ್ಪದ್ದು, ಅದನ್ನು ತುಪ್ಪದಲ್ಲಿ ನೆನೆಸಿ ಅದಕ್ಕೆ ನೀವು ಅದನ್ನು ಇಟ್ಟು ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಿ ದುರ್ಗಾದೇವಿಗೆ ಸಮರ್ಪಣೆ ಮಾಡುವಾಗ ಅದರ ಮೇಲೆ ಒಂದು ರೂಪಾಯಿ ನಾಣ್ಯನ ದಕ್ಷಿಣೆಯಾಗಿ ಇಡಬೇಕಾಗುತ್ತೆ. ಆ ದಕ್ಷಿಣೆಯಾಗಿ ಇಟ್ಟು ನೀವು ದುರ್ಗಾದೇವಿಗೆ ನಾಳೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಮಾಚಾರದ ಪ್ರಯೋಗಗಳಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ದರೆ ಅದು ಸಂಪೂರ್ಣವಾಗಿ ದಿನೇ ದಿನೇ ಕರಗುವಂಥದ್ದು ಆಗುತ್ತೆ. ಮತ್ತು ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸಿದವರು ಯಾರು ಎಂದು ನಿಮಗೆ ದುರ್ಗಾದೇವಿ ಯಾವುದೋ ಒಂದು ರೂಪದಲ್ಲಿ ಸೂಚನೆಯನ್ನು ಕೊಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ನಾಳೆ ದಿನ ಮಾಡ್ಬೋದು. ದೇವಸ್ಥಾನದಲ್ಲಿ ಮಾಡ್ತೀನಿ ಅನ್ನೋರು ಕೂಡ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು. ಒಂದೇ ಒಂದು ದಾಳಿಂಬೆ, ಅದರ ಜೊತೆಗೆ ನೀವು ವಿಶೇಷವಾಗಿ ಯಾವ ಸ್ತೋತ್ರ ಹೇಳ್ಕೊಬೇಕು ಅಂದರೆ ಓಂ ದುಂ ದುರ್ಗಂ ದೇವೇ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ನಾಳೆ ದಿನ 11 ಸರಿ ಹೇಳ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯ ಕಷ್ಟ ಇವತ್ತಿನ ತನಕ ನನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ ಅನ್ನೋ ಆ ಕಷ್ಟ ಖಂಡಿತವಾಗ್ಲೂ ದೂರ ಆಗೋದಕ್ಕೆ ಈ ದಾಳಿಂಬೆಯ ದೀಪ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ನಾಳೆ ದಿನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವ್ರತನೇ ಮಾಡಬೇಕಾಗಿಲ್ಲ, ಪೂಜೆನೇ ಮಾಡಬೇಕಾಗಿಲ್ಲ. ಸಂಜೆ ಹೊತ್ತಿನ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಇದ್ದರೆ, ಅಂದರೆ ಚಾಮುಂಡೇಶ್ವರಿಯ ಫೋಟೋ ಇದ್ದರೆ ಫೋಟೋ ಮುಂದೆ ಕೂಡ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸಪ್ತಮಿ ದಿನಗಳಲ್ಲಿ ನೀವು ವಿಶೇಷವಾಗಿ ಒಂದು ತಾಮ್ರದ ಬಿಂದಿಗೆನ ನೀವು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಹಸುವಿನ ಗಂಜಲನ್ನು ಹಾಕಿ, ಅದಕ್ಕೆ ನೀವು ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿ, ಅದಕ್ಕೆ ಸ್ವಲ್ಪ ನೀವು ಗಂಗಾಜಲ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾಜಲ ಅಂದರೆ
ಕಾಶಿಯಿಂದ ತಂದಿರೋಂಥ ಗಂಗಾಜಲ ಇದ್ದರೆ ಅಥವಾ ರಾಯರ ಮಠಗಳಿಂದ ತಂದಿದ್ದಂಥ ಪಾದೋದಕ ಇರ್ಬೋದು, ಅಂಥದ್ದೇನಾದರೂ ಇದೆ ಅದಕ್ಕೆ ಬೆರೆಸಿ ಅದನ್ನು ನೀವು ಪ್ರೋಕ್ಷಣೆ ಮಾಡಿ ಸ್ವಲ್ಪ ಹೊತ್ತು ದೇವರ ಮುಂದೆ ಇಟ್ಟು ಅದನ್ನು ನೀವು ಎಲ್ಲ ನಿಮ್ಮ ಮನೆಗೆ ಯಾವ್ಯಾವ ಕಡೆ ನೆಗೆಟಿವಿಟಿ ಇದೆ ಅಂದರೆ ನಮಗೆ ಈ ಮನೆಯಿಂದ ವಾಸ್ತುದೋಷ ಸರಿ ಇಲ್ಲದೆ ನಮಗೆ ಕಷ್ಟ ಆಗ್ತಿದೆ ಅನ್ನೋರು ಆ ನೀರನ್ನು ಮನೆಗೆ ಎಲ್ಲ ಕಡೆ ಸ್ವಲ್ಪ ಬೇವಿನ ಸೊಪ್ಪನ್ನು ತಗೊಂಡು ಚುಮುಕಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ನಕಾರಾತ್ಮಕತೆ ಅನ್ನೋದು ಏನಾದರೂ ಇದ್ದರೆ ಅದು ಕೂಡ ದೂರ ಆಗೋದಕ್ಕೆ ನಾಳೆ ದಿನ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ನಾಳೆ ದಿನ ದುರ್ಗಾದೇವಿಯ ಅಂಶದಿಂದ ಕೂಡಿರುವಂಥ ಸಪ್ತಮಿ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಒಂದು ಹಳದಿ ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ನೀವು 5 ರೂಪಾಯಿ ನಾಣ್ಯನ ಇಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಬೇವಿನ ಎಲೆಗಳನ್ನು ಒಂದು 9 ಅಥವಾ ಒಂದು 7 ಬೇವಿನ ಎಲೆಗಳನ್ನು ಅದ್ರ ಒಳಗಡೆ ಇಟ್ಟು ನೀವು ಅದನ್ನು ಗಂಟನ್ನು ಕಟ್ಟಿ ನೀವು ಮಲಗುವಂಥ ದಿಂಬಿನ ಕೆಳಗಡೆ ನಿಮ್ಮ ಯಾವ ಇಷ್ಟಾರ್ಥ ಬೇಗ ನೆರವೇರಬೇಕು ಅಂತ ಬಯಸ್ತೀರಾ, ಈ ಇಷ್ಟಾರ್ಥ ನಮಗೆ ಆದಷ್ಟು ಬೇಗ ನೆರವೇರಬೇಕು, ಇಂಥ ಸಮಸ್ಯೆಯಿಂದ ನಾನು ಆಚೆ ಬರಬೇಕು ಅಂತ ಹೇಳಿ ಆ ಗಂಟನ್ನು ನೀವು ಕಟ್ಟಿ 5 ರೂಪಾಯಿ ನಾಣ್ಯನೇ ಆಗಿರಬೇಕು. ಅದು ಬಂದು ಗೋಲ್ಡ್ ಕಲರ್ ಆಗಿದ್ರೆ ತುಂಬ ಒಳ್ಳೆಯದು. ಅಂದರೆ ಕಂಚಿನ ಬಣ್ಣ ಅಥವಾ ಗೋಲ್ಡ್ ಚಿನ್ನದ ಬಣ್ಣದ ಇರೋವಂಥ ಕಾಯಿನನ್ನು ಹಾಕಿ ನೀವು ಕಟ್ಟಿ ಅದನ್ನು ನೀವು ತಲೆಯ ದಿಂಬಿನ ಕೆಳಗಡೆ ನೀವು ಇಟ್ಟು ಮಲ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಬೇಕು. ಇದಾದಮೇಲೆ ವಾರಕ್ಕೆ ಒಂದು ಸಾರಿ ನೀವು ಈ ನಾಣ್ಯನ ನೀವು ಬದಲಾಯಿಸಿ ಆ ನಾಣ್ಯನ ನೀವು ತಗೊಂಡೋಗಿ ಯಾವುದಾದರೂ ದುರ್ಗಾದೇವಿಯ ದೇವಸ್ಥಾನಕ್ಕೆ ಪ್ರತಿ ವಾರ, ಅಂದರೆ ಈಗ ನಾಳೆ ಮಾಡಿರ್ತೀರ ಅಂದ್ಕೊಳ್ಳಿ, ಬುಧವಾರ ಮಾಡಿರ್ತೀರ, ಆವತ್ತಿನ ದಿನ ನೀವು ಮತ್ತೆ 8 ದಿನಕ್ಕೆ ಅದನ್ನು ಬದಲಾಯಿಸೋವಂಥದ್ದನ್ನು ಮಾಡ್ಬೋದು. ಇಲ್ಲ ಅಕಸ್ಮಾತ್ ನಮಗೆ ವಾರಕ್ಕೆ ಒಂದು ಸಾರಿ ದುರ್ಗಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ತಿಂಗಳಿಗೆ ಒಂದು ಸಾರಿ ನೀವು ಸಪ್ತಮಿ ದಿನಗಳಲ್ಲಿ, ಮತ್ತೆ ಸಪ್ತಮಿ ಬರುತ್ತಲ್ಲ ಒಂದು ತಿಂಗಳಾದಮೇಲೆ ಆ ಸಪ್ತಮಿ ದಿನಗಳಲ್ಲಿ ಹೋಗಿ ನೀವು ಆ ದೇವಸ್ಥಾನದ ದುರ್ಗಾದೇವಿಯ ದೇವಸ್ಥಾನದ ಉಂಡಿಗೆ ಆ ನಾಣ್ಯನ ಹಾಕಿ ಬರೋ ಅಭ್ಯಾಸ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಯಾವುದು ಒಂದು ಆಸೆ ಬೇಗ ನೆರವೇರಬೇಕು ಅಂತ ಬಯಸ್ತಿರೋ ಆ ಆಸೆ ಖಂಡಿತವಾಗ್ಲೂ ನೆರವೇರುತ್ತೆ. ಈ ಪುಟ್ಟ ಉಪಾಯಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ನಾಳೆ ದುರ್ಗಾದೇವಿಗೆ ಸಂಬಂಧಪಟ್ಟಂಥ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು, ದುರ್ಗಾದೇವಿಯ ಆಶೀರ್ವಾದ ಬೇಕು ಅಂದರೆ ನಾಳೆ ದುರ್ಗಾದೇವಿಯ ದೇವಸ್ಥಾನಗಳಿಗೆ ನಿಂಬೆ ಹಣ್ಣಿನ ಹಾರಗಳನ್ನು ಹಾಕಿಸೋವಂಥದ್ದು, ಆಮೇಲೆ ಅಂಬಲಿನ ನೀವು ಮಾಡಿ ಸಮರ್ಪಣೆ ಮಾಡೋದು, ರಾಗಿ ಅಂಬಲಿ ಮಾಡಿ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಬೆರೆಸಿ ಸ್ವಲ್ಪ ಬೆಲ್ಲನ ಬೆರೆಸಿ ನೀವು ನಾಳೆ ದಿನ ದುರ್ಗಾದೇವಿಯ ದೇವಸ್ಥಾನದಲ್ಲಿ ದಾಳಿಂಬೆ ಹಣ್ಣುಗಳನ್ನು ಕೊಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.